ನೋಡಿ, ಇದು ಸಿದ್ದರಾಮಯ್ಯನವ್ರ ಬಣ, ಡಿ ಕೆ ಶಿವಕುಮಾರ್ ಅವ್ರ ಬಣ ಪ್ರಶ್ನೆ ಅಲ್ಲ. ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ರು. ಸಹಜವಾಗಿ ಮುಖ್ಯಮಂತ್ರಿಗಳ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೋಬೇಕು. ನಮ್ಮ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಆ ಇಲಾಖೆ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯಮಂತ್ರಿಗಳ ಸಹಕಾರ ಬಹಳ ಮುಖ್ಯ. ಆ ಕಾರಣಕ್ಕಾಗಿ ನಾನು ಸಿದ್ದರಾಮಯ್ಯನವರು ಬಹಳ ನನಗೆ ಆತ್ಮೀಯರಾಗಿದ್ರು. ನಾನು ಅದೇ ರೀತಿ ಅವರೊಬ್ಬ ನಮ್ಮ ನಾಯಕರು ಅಂತ ಹೇಳಿ ನಾನು ಅವರಿಗೆ ಗೌರವ ಕೊಟ್ಕೊಂಡಿದ್ದೆ. ಆದ್ರೆ ಕೆಲವರು ಅದನ್ನ ಬೇರೆ ರೀತಿಯಲ್ಲಿ ಅಂತ ಗ್ರಹಿಸ್ಕೊಂಡ್ರೆ ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಪಕ್ಷ ಇವತ್ತು ಅವರು ನಮ್ಮ ನಾಯಕರಾಗಿತ್ತು, ಅವ್ರ ನಾಯಕರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರು ಅಂತ ಪಕ್ಷ ಹೇಳ್ತು, ಅದನ್ನ ನಾವು ಯಾರು ವಿರೋಧ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮನ್ನ ಇವರು ಸಿದ್ದರಾಮಯ್ಯನವ್ರ ಕಡೆ ಬಹಳ ಆತ್ಮೀಯರಾಗಿದ್ರು, ಇವ್ರನ್ನ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಬಾರ್ದು ಅಂತಕ್ಕಂಥ ಆಲೋಚನೆ ಮಾಡಿದ್ರೆ ಬಹುಶಃ ಮುಂದೆ 2028ರಲ್ಲಿ ನಾವು ಯಾವ ರೀತಿ ಸರ್ಕಾರ ಮತ್ತೆ ತರ್ಲಿಕ್ಕಾಗುತ್ತೆ. ಈ ರೀತಿ ದ್ವೇಷ ಮಾಡ್ಕೊಂಡು ಹೋದಾಗ ನಾಳೆ ಇವತ್ತು ಯಾರು ಏನು ಸಂಖ್ಯಾ ಬಲದ ಮೇಲೆ ಆಗ್ಲಿಲ್ಲ. ಇವತ್ತು ಹೈಕಮಾಂಡ್ ಏನು ಮಾತು ಹೇಳ್ತು ಅದಕ್ಕೆ ಭದ್ರಾಗಿ ಮನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಎಲ್ಲೂ ಫ್ಲೋರ್ ಟೆಸ್ಟ್ ಅಥವಾ ಪಕ್ಷದ ಆಂತರಿಕ ಒಂದು CLPಯಲ್ಲಿ ಏನು ಯಾರಿಗೆಷ್ಟು ಶಾಸಕರ ಸಂಖ್ಯೆ ಬಲ ಇದೆ ಅಂತ ಆಗ್ಲಿಲ್ಲ. ಈ ರೀತಿ ಆದಂತ ಸುಲಲಿತವಾಗಿ ಆದಂತ ಸಂದರ್ಭದಲ್ಲಿ ಯಾಕೆ ದ್ವೇಷ ಸಾಧಿಸ್ಬೇಕು? ಎಲ್ಲೋ ಒಂದ್ ಕಡೆ ಒಂದು ಹುನ್ನಾರ ಆಗಿದೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಅದು ಗೋಚರಿಸ್ತಾ ಇದೆ. ನೀವು ಒಂದು ಮಾತು ಹೇಳ್ತಿದ್ರೆ 2.5 ವರ್ಷ ಅಂತ ಹೇಳ್ಬಿಟ್ಟಿದ್ರೆ ಬಹುಶಃ ನಾವೇ ಕೂಡ ಮಾನಸಿಕ ಸಿದ್ಧವಾಗ್ತಿದ್ವಿ, ನಾವೇ ಬಿಟ್ಕೊಂಡು ಕೊಡ್ತಾ ಇದ್ವಿ, ಇಷ್ಟೆಲ್ಲ ಸಂದರ್ಭಗಳು ಆಗ್ತಿರ್ಲಿಲ್ಲ ಅಂತ ಹೇಳ್ತೀವಿ. ನೋಡಿ, 2.5 ವರ್ಷ ಅಂತಕ್ಕಂಥದ್ದು ಎಲ್ಲರನ್ನೂ ಬದಲಾಯಿಸ್ತೀವಿ ಅಂತ ಹೇಳಿದ್ರು. ಎಲ್ಲರನ್ನೂ 2.5 ವರ್ಷ ಆದ್ಮೇಲೆ ಬದಲಾಯಿಸ್ತೀವಿ ಅಂದ್ರು. ಅಂತ ಸಂದರ್ಭದಲ್ಲಿ 2.5 ವರ್ಷ ಎಲ್ಲರನ್ನೂ ಬದಲಾಯಿಸಿದ್ರೆ ಹೊಸಬರಿಗೆ ಅಂದ್ರೆ ಅದು ಬಹಳಷ್ಟು ಜನ ಹಿರಿಯರಿದ್ದಾರೆ. 5-6 ಸತಿ ಶಾಸಕರಾಗಿರುವಂತವ್ರು ಇದ್ದಾರೆ. ಅವ್ರಿಗೆಲ್ರಿಗೂ ಅವಕಾಶ ಕೊಟ್ಬಿಟ್ಟಿದ್ರೆ ನಾವ್ ಯಾರು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ನೀವು ಕೆಲವರಿಗೆ ಮಾತ್ರ ಅವಕಾಶ ಕೊಡ್ತೀರಾ, ಇನ್ನ ಕೆಲವ್ರು ಮಾತ್ರ ನೀವು ತೆಗಿತೀರಾ ಅಂದ್ರೆ ಈಗ ಹಂಗಾರೆ ನಾವು ಯಾವ ಕಾರಣಕ್ಕೆ ನಮ್ಮನ್ನು ತೆಗೆದ್ರಿ? ನಾವೇನು ಉತ್ತರ ಕೊಡ್ಬೇಕು? ಇವತ್ತು ನಾವು ನಮ್ಮ ಕಾರ್ಯಕರ್ತರು ಅಥವಾ ನಮಗೆ ಬೇಕಾಗಿರುವಂತವ್ರಿಗೆ ನಾವು ಯಾವ ಕಾರಣಕ್ಕೆ ನಮ್ಮನ್ನ ಇವತ್ತು ಸಂಪುಟದಲ್ಲಿ ನಮ್ಮನ್ನು ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ನಾವೇನು ಉತ್ತರ ಕೊಡ್ಬೇಕು? ಎಲ್ಲೋ ಒಂದ್ ಕಡೆ ಇದು ಈ ಒಂದು ಬೇಸರಕ್ಕೆ ಕಾರಣ ಆಗಿದೆ. ಇದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಅವರು ಇದನ್ನ ಬಹಳ ಆಲೋಚನೆ ಮಾಡಬೇಕಾಗಿತ್ತು. ಒಂದು ನಿರ್ದಾಕ್ಷಿಣ್ಯವಾಗಿ ಯಾರು ಶಿವಕುಮಾರ್ ಒಬ್ರು ಬಿಟ್ಟು ಇನ್ಯಾರು ಈ ಸಂಪುಟದಲ್ಲಿ ಮುಂದುವರಿಯೋದಿಲ್ಲ, ಎಲ್ಲರೂ ಹೊಸಬರು ತಗೊಳ್ತೀವಿ ಅಂತಿದ್ರೆ ಸಮಸ್ಯೆನೇ ಉದ್ಭವ ಆಗ್ತಾ ಇರ್ಲಿಲ್ಲ. ಯಾಕೆ ಈ ರೀತಿ ಮಾಡಿದ್ರು? ಇವತ್ತು ನಾನು ಯಾವ ರೀತಿ ಉತ್ತರ ಕೊಡಬೇಕು? ನಾನು ಯಾವ ರೀತಿ ಈಗ ಹಂಗಾರೆ ನಾನು ಸರಿಯಾದ ರೀತಿ ನನ್ನ ಇಲಾಖೆ ನಡೆಸಲಿಲ್ವಾ ಅಂತಕ್ಕಂಥದ್ದು ಇವತ್ತು. ಅದರಿಂದ ಇಷ್ಟೆಲ್ಲ ನಮಗೆ ನಾಳೆ ಮುಂದೆ ರಾಜಕಾರಣದಲ್ಲಿ ಉನ್ನತ ಹುದ್ದೆಗಳನ್ನ ಪಡಿತಕ್ಕಂಥದಕ್ಕೆ ಯಾವ ರೀತಿ ನಮಗೆ ಒಂದು ಮನಸ್ಸು ಬರ್ತದೆ ಹೇಳಿ? ನಾಳೆ ಬೆಳಗ್ಗೆ ಬೇಡ ಬಿಡಪ್ಪ, ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಬೆಲೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಮ್ಗೆ ಬರ್ತದೆ ಮನಸ್ಸಿಗೆ. ಅದರಿಂದ ಎಲ್ಲೋ ಒಂದ್ ಕಡೆ ಈ ರೀತಿ ನಡಿಬಾರ್ದಾಗಿತ್ತು. ಸಿದ್ದರಾಮಯ್ಯ ಅವರ ಜೊತೆಗೇನೋ ಮಾತಾಡಿದ್ರೆ ಈ ವಿಚಾರಗಳಿಗೆ ಇಷ್ಟೆಲ್ಲ ಇದಾದ್ಮೇಲೆ ಮಿಸ್ ಆದ್ಮೇಲೂ ಕೂಡ ಏನಾದ್ರು ಮಾತಾಡ್ತಾರೆ? ಈಗ ಸಿದ್ದರಾಮಯ್ಯನವರು ಇವತ್ತು ಏನೋ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಅವ್ರಿಗೆ ಮುಂದೆ ಏನಾಗ್ತದೆ ಪಕ್ಷದಲ್ಲಿ ಅಂತಕ್ಕಂಥದ್ದೇ ಇವತ್ತು ನನಗೆ ಅದನ್ನ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಪಕ್ಷ ಇವತ್ತು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಆದ್ರೆ ಮುಂದೆ ನಾವು 2028ರಲ್ಲಿ ಪ್ರಬಲವಾದಂತ ಪೈಪೋಟಿ ಕೊಟ್ಟು ಮತ್ತೆ ನಮ್ಮ ಸರ್ಕಾರ ಬರುವಂತದ್ದಕ್ಕೆ ಸಾಧ್ಯ ಆಗುತ್ತೆ. ನೀವು ಮುಂದೆ ಒಂದು ಪ್ರೀತಿಯಿಂದ ಮಾತಾಡೋದು, ಹಿಂದೆ ನೀವು ದ್ವೇಷ ಸಾಧಿಸುವಂತದ್ದು ಮಾಡಿದ್ರೆ ಖಂಡಿತ ಪಕ್ಷಕ್ಕೆ ಬಹಳ ಕಷ್ಟವಾಗುತ್ತೆ. ಇದು ಹೈಕಮಾಂಡ್ ಅವ್ರಿಗೂ ನಾವು ಹೇಳಿದೀವಿ, ಈ ರೀತಿ ನಡವಳಿಕೆಗಳು ಒಳ್ಳೇದಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋದ್ರೆ ಖಂಡಿತ ನಾವು ಹೋರಾಟ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೇದಾಗುತ್ತೆ. ಅಲ್ಲ, ಆ ನಡೆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅಂತ ಅನ್ಸುತ್ತೆ. ಅದು ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನೇ ನೀವು ಕೇಳಬೇಕಾಗುತ್ತೆ. ನಾನು ದೊಡ್ಡವ್ರ ಬಗ್ಗೆ ಅದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದು ಸಾಧ್ಯ ಆಗುತ್ತೆ. ಮೀಟಿಂಗ್ ಮಾಡಿದ್ರ ಏನು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂಥದ್ದು, ಮತ್ತೆ ಯಾರ ತಪ್ಪಿಸ್ತಿದ್ದಾರೆ, ಉಸ್ತುವಾರಿಗೆ ಬರ್ತಾರೆ ಅಥವಾ ಬೇರೆ ಯಾರೋ ಬರ್ತಾರೆ ಪಕ್ಷ ಸಂಘಟನೆ, ಅದ್ರ ಬಗ್ಗೆ ನೋಡಿ. ಈಗ ನಾನು ಹೇಳುವಂಥದ್ದು, ನನ್ನ ಊರಲ್ಲಿ ನಾನು ಆ ಊರ ಬಗ್ಗೆ ಅಭಿಮಾನ ಇರ್ತದೆ. ನನಗೆ ಇನ್ನೊಂದು ಊರಲ್ಲಿ ಹೋಗ್ಬಿಟ್ಟು ಬಾ ಅಂದ್ರೆ ನಾನು ಏನ್ ಇರ್ತದೆ ಅಭಿಮಾನ? ಎಲ್ಲಿ ಹೋದ್ರು. ಆಮೇಲೆ ಈಗ ಚುನಾವಣೆ ಒಂದು ಹೊಸ್ತಿಲಲ್ಲಿ ಇದೀವಿ. ನಾವು ನಮ್ಮ ಸ್ಥಾನಗಳನ್ನ ಉಳಿಸ್ಕೊಡೋ ಕಡೆನೇ ಹೆಚ್ಚು ಗಮನ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ ಜವಾಬ್ದಾರಿ ಇದ್ದಾಗ ಆಯ್ತಪ್ಪ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವಂಥದಕ್ಕೆ ಏನೋ ಒಂದು ಒಳ್ಳೆ ರೀತಿ ಕೆಲಸ ಮಾಡೋ ಅಂತ ಇರ್ತದೆ. ಬೇರೆ ಜಿಲ್ಲೆಯಿಂದ ಬಂದವ್ರಿಗೆ ಏನಿರ್ತದೆ? ಈ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿ ನನಗೇನು ಪ್ರಯೋಜನ? ಅಥವಾ ನಾನು ಮಾಡಿದ್ರು ನನ್ಗೆ ಏನ್ ಗೊತ್ತಿರ್ತದೆ ಈ ಜಿಲ್ಲೆಯ ವಸ್ತುಸ್ಥಿತಿ? ಅದರಿಂದ ಎಲ್ಲೋ ಒಂದ್ ಕಡೆ ಈ ಚುನಾವಣೆ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಪ್ರಾಧಾನ್ಯತೆ ಕೊಟ್ಬಿಟ್ಟು ಆ ಜಿಲ್ಲೆಯವರಿಗೆ ಉಸ್ತುವಾರಿ ಕೊಟ್ರೆ ಬಹುಶಃ ಪಕ್ಷಕ್ಕೆ ಒಳ್ಳೇದಾಗ್ತಾ ಇತ್ತು. ಸರ್, ಕೊನೆಯದಾಗಿ ಹೈಕಮಾಂಡ್ ನಾಯಕರಿಗೆ ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ? ಹೈಕಮಾಂಡ್ ನಾಯಕರಿಗೆ ನಾನು 2 ತಿಂಗಳು ತಡ ಮಾಡಿದ್ದು ಮೊದಲನೇ ತಪ್ಪು. ಇಷ್ಟು ಸಮಸ್ಯೆ ಉಲ್ಬಣ ಆಗೋದಕ್ಕೆ ತಡ ಆಗಿದ್ದೇ ಕಾರಣ. ನೀವು ತ್ವರಿತವಾಗಿ ಸಂಪುಟ ವಿಸ್ತರಣೆ ಏನೇ ಆಗಿಲ್ಲ ಮಾಡಿಬಿಟ್ಟಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇರ್ತಾ ಇರಲಿಲ್ಲ. ಇವತ್ತು ನೀವು ತಡ ಮಾಡಿದ್ದೆ ಇವತ್ತು ಈ ಒಂದು ದೊಡ್ಡ ಈ ಸಮಸ್ಯೆಗೆ ಕಾರಣ ಆಗಿದೆ. ಇನ್ನು ಮುಂದೆ ಆದರೂ ಈ ರೀತಿ ಸರ್ಕಾರಗಳ ಬದಲಾವಣೆ ಆದಂಥ ಸಂದರ್ಭದಲ್ಲಿ ತ್ವರಿತವಾಗಿ ಇವತ್ತು ನಾವು ಸರ್ಕಾರ ಇವತ್ತು ಜನರಿಗೆ
ಅಭಿವೃದ್ಧಿ ಕೆಲಸಗಳು ಮುಟ್ಟಬೇಕಾದ್ರೆ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಇರಬೇಕು. ನೀವು ಅದನ್ನ ಇಷ್ಟು ವಿಳಂಬ ಮಾಡುವಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಜನರಿಗೆ ಮುಟ್ಟುವಂಥದ್ದಕ್ಕೂ ವಿಳಂಬ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.